ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಿಸಿ ರೋಡ್, ಕುಮಾರಸ್ವಾಮಿ ಲೇಔಟ್ ನ ಬಿಸಿ ರೋಡ್, ದಯಾನಂದ ಸಾಗರ್ ಕಾಲೇಜಿಗೆ ಹೋಗೋ ರೋಡು. ಇನ್ಫ್ಯಾಕ್ಟ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಹೊರಟಿದ್ದಾರೆ ಮನೆ ಕಡೆಗೆ ವಾಪಸ್ಸು. ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅದ್ರ ಎದುರುಗಡೆನೆ ಇರುವಂತ ದ ಚಟ್ಪಟ ಅಫೇರ್ ಅನ್ನುವಂತ ಒಂದು ಪುಟಾಣಿ ಔಟ್ಲೆಟ್ ಬಂದಿದೀವಿ ಅಂತ ಹೇಳ್ಬೋದು. ನಾನು ಕೆಫೆ ಔಟ್ಲೆಟ್ ಅನ್ಬೋದು ಅಥವಾ ಹೋಟೆಲ್ ಅಂತ ಹೇಳಕ್ಕಾಗಲ್ಲ, ತುಂಬಾ ಪುಟಾಣಿ ಇದು ಕೆಫೆ, ಆಯ್ತಾ. ಸೊ ಈ ಚಟ್ಪಟ ಅಫೇರ್ಗೆ ನಾವ್ ಯಾವತ್ತು ಬಂದಿಲ್ಲ, ಇವತ್ತೇ ಫಸ್ಟ್ ಬರ್ತಿರೋದು. ಸೊ ಇಲ್ಲಿ ಏನೇನ್ ಸಿಗುತ್ತೆ, ಬೆಲೆ ಹೇಗಿದೆ, ರುಚಿ ಹೇಗಿದೆ, ಶುಚಿ ಹೇಗಿದೆ, ಎಲ್ಲದನ್ನು ಇವತ್ತಿನ ವಿಡಿಯೋ ನೋಡಿ ನೋಡ್ತಾ ಹೋಗೋಣ. ಓಕೆ ಬನ್ನಿ. ಹಲೋ ಹಲೋ, ಸ್ವಾಗತ ಮಾಡಕ್ಕೆ ಕೂತಿದ್ದೀರಾ, ಬನ್ನಿ. ಅವ್ರು ಆ ಕಡೆ ತಿರುಗಿದಾರ, ಒಬ್ರು ಆ ಅಂಗಡಿಯವರು, ಇವ್ರು ಈ ಕಡೆ ಅಂಗಡಿ. ಚಟ್ಪಟ ಫೇರ್ ಚೆನ್ನಾಗಿದೆ, ಫುಲ್ ಕಲರ್ಫುಲ್ ಆಗಿ ಮಾಡಿದ್ದಾರೆ ಒಳಗಡೆ ಅಲ್ವಾ? ಹೌದು, ಬ್ರೈಟ್ ಆಗಿ ಕಲರ್ಫುಲ್ ಆಗಿ ಮಾಡಿದ್ದಾರೆ. ಸೊ ಓಕೆ ಫೈನ್. ಹಂಗೆ ಇವ್ರ ಮೆನು ಕಡೆ ಒಂದ್ ಕಣ್ಣ ಇಡ್ಸೋಣ ಬನ್ನಿ. ದಹಿ ಬಲ್ಲ ಅಂತ ಹಾಕಿದ್ದಾರೆ, ಚಾಟ್ಸು, ಮೋಮೋ, ತುಕ್ಕ, ರೋಲು, ಪಾಸ್ತಾ, ಫ್ರೈಸು, ಸ್ನಾಕ್ಸು, ಮ್ಯಾಗಿ, ಬ್ರೇಕ್ಫಾಸ್ಟ್ ಲಂಚ್ ಅಲ್ಲಿ ಆಲೂ ಪರಾಟ, ಚೋಲೆ ಬತೂರೆ ಈ ತರದ್ದು ಇದೆ, ಸ್ಯಾಂಡ್ವಿಚಸ್, ಬರ್ಗರ್, ಪೋಹಾ, ಕಾಂಬೋ ಇದೆ ಅಂತೆ, ರಾಜ್ಮಾ ಚಾವಲ್, ಚೋಲೆ ಚಾವಲ್, ಕಡಿ ಚಾವಲ್, ಸೂಪ್ಸು, ಚೈನೀಸ್ ಒಂದಷ್ಟು, ಹಾಟ್ ಬೆವರೇಜಸ್, ಕೋಲ್ಡ್ ಬೆವರೇಜಸ್, ಇಷ್ಟು ಕಾಣಿಸ್ತು. ಓ ಅದ್ ಬಿಟ್ಟು ಇದು ಏನೋ ಇದೆ. ಓಕೆ ಗುಡ್, ಮಿಲ್ಕ್ ಶೇಕ್ಸ್ ಅಂಡ್ ಮೊಯಿಟೋ ಎಲ್ಲ ಕರೆಕ್ಟ್. ಓಕೆ. ಸೊ ನೋಡೋದಕ್ಕೆ ಮೆನುನಲ್ಲಂತೂ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿ ಕಾಣಿಸ್ತದೆ. ಚಿಕ್ಕ ಜಾಗನೂ ಅಷ್ಟೇ, ಚಿಕ್ಕದಾಗಿ ಚೊಕ್ಕವಾಗಿದೆ. ನೋಡ ಏನ್ ತಗೊಳ್ತೀವಿ ಅಂತ. ಚಾಟ್ಸ್ ಎಲ್ಲ ಇಲ್ಲಿ 49 ರೂಪಾಯಿಂದ ಶುರು. ಪಾನಿಪುರಿ ಮಾತ್ರ 49, ಸೂಜಿ ಪಾನಿಪುರಿ ಅಂದ್ರೆ ರವೆ ಪಾನಿಪುರಿ ಸಿಗುತ್ತಂತೆ 59. ಹೈಯೆಸ್ಟ್ ಬಂದು ಚಾಟ್ ಪ್ಲಾಟರ್ 139. ಮಿಕ್ಕಿದೆಲ್ಲಾನು 69, 79, 89 ಹಿಂಗಿದೆ. ಫ್ರೈಸು 79, 89, 109. ಮ್ಯಾಗಿ 49ರಿಂದ 79. ಪರಾಠಗಳು ಇವಾಗ ನಾವು ಪನ್ನೀರ್ ಪರಾಠ ಹೇಳಿದೀವಿ. ಪನ್ನೀರ್ ಪರಾಠ 89 ರೂಪಾಯಿ 2 ಪೀಸ್ಗೆ ಅಂತ ಹೇಳಿದ್ದಾರೆ. ಆಲೂ ಪರಾಠ 79. ಓಕೆನಾ. ಬಿಟ್ಟು ಪಾಸ್ತಾ ಎಲ್ಲ ರೆಡ್ ಸಾಸ್ ಪಾಸ್ತಾ, ವೈಟ್ ಸಾಸ್ ಪಾಸ್ತಾ, ಮಿಕ್ಸ್ ಸಾಸ್ ಇದೆ. ರೋಲ್ಸ್ ಇದೆ, ವೆಜ್ ಕಬಾಬ್ ರೋಲ್ ಬಂದು 89, ಪನ್ನೀರ್ ರೋಲ್ ಬಂದು 105. ಓಕೆ. ಮೋಮೋಸ್ ಎಲ್ಲ 79, ಸ್ಟೀಮ್ ಮೋಮೋಸು. ಫ್ರೈಡ್ ಮೋಮೋಸ್ ಎಲ್ಲ ಡಿಫ್ರೆಂಟ್ ಇದೆ. ಹೈಯೆಸ್ಟ್ ಇಸ್ ಪನ್ನೀರ್ ಪ್ಯಾನ್ ಫ್ರೈಡ್ ಮೋಮೋ ಅಥವಾ ವೆಜ್ ಕುರ್ಕುರೆ ಮೋಮೋ 109. ಸ್ಯಾಂಡ್ವಿಚಸ್ ಅಷ್ಟೇ 59ರಿಂದ ಶುರುವಾಗಿ 79ಗಿದೆ ಪನ್ನೀರ್ ಸ್ಯಾಂಡ್ವಿಚ್. ಬರ್ಗರು 89, ವೆಜ್ ಬರ್ಗರು, ಪನ್ನೀರ್ ಬರ್ಗರ್ 115. ಬೆವರೇಜಸ್ ಅಲ್ಲಿ 39ಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಂಬು ಪಾನಿ 39ಕ್ಕೆ ಶುರು ಆದ್ರೆ ಚಾಸ್ 49. ಹೈಯೆಸ್ಟ್ ಯಾವ್ದು ಗೊತ್ತಾ, 135, 1, 2, 3, 4 ಇದೆ. ಬೋಬಾ ಟೀ ಅಂತ ಎಲ್ಲ ಬೋಬಾಗಳು 139 ರೂಪಾಯಿ. ಹಾಟ್ ಬೆವರೇಜಸ್ ಸಿಗುತ್ತೆ. ಕಾಫಿ 30, ಪರವಾಗಿಲ್ಲ. ಕಾಫಿ ಏನೋ ಸ್ವಲ್ಪ ಮಾಮೂಲಿ ಹೋಟ್ಲಿಗಿಂತ ಒಂಚೂರು ಹೈಯರ್ ಪ್ರೈಸ್ ಅಲ್ಲೇ ಇದೆ. ರಾಜ್ಮಾ ಚಾವಲ್, ಚೋಲೆ ಚಾವಲ್, ಕಡಿ ಚಾವಲ್ ಸಿಗುತ್ತೆ. ಅದೆಲ್ಲ 125, 105, 115. ಓಕೆ. ಸೂಪ್ಗಳಿಗೆಲ್ಲ 79. ಬಹುಶಃ ಸೂಪ್ ಎಲ್ಲ ಇವರು ಇದ್ ಮಾಡ್ತಾರೆ ಅನ್ಸುತ್ತೆ, ಅಂದ್ರೆ ರೆಡಿ ಟು ತಗೊಂಬಂದು ಇದ್ ಮಾಡ್ಕೊಳ್ಬಹುದು, ಅಷ್ಟೇ ಬಿಸಿ ಮಾಡ್ಬೋದು. ಚೈನೀಸ್ಗಳು ಅವೈಲಬಲ್ ಇದೆ. ಸೊ ಎಸ್, ಮೆನು ಸಾಕಷ್ಟು ವೆರೈಟಿ ಇದೆ. ಅಂಡ್ ವಡಾಪಾವ್ ಸಿಗುತ್ತೆ ಇವ್ರ ಹತ್ರ. ಕ್ಲಾಸಿಕ್ ವಡಾಪಾವ್ ಬಂದು 49 ರೂಪಾಯಿ. ನೋಡಿ ಇವರು ಇಲ್ಲಿ ಇಷ್ಟು ಸೀರಿಯಸ್ ಆಗಿ ಓದ್ತಾ ಇದ್ದಾರೆ. ಇಲ್ಲಿ ಇವ್ರು ನೋಡಿ ಇಷ್ಟು ಸೀರಿಯಸ್ ಆಗಿ ಫೋನ್ ನೋಡ್ತಾ ಇದೆ. ಫೋನ್ ಕಿತ್ಕೊಳ್ತೀನಿ ನೋಡಿ. ಲಕ್ಕಿಲಿ ಅವನೇನ್ ಫೋನ್ ಜಾಸ್ತಿ ನೋಡೋದಿಲ್ಲ. ಇವಾಗಂತೂ ಸಮ್ಮರ್ ಹಾಲಿಡೇಸ್ ಅಲ್ಲಿ ಲಿಟ್ರಲಿ ಸಮ್ಮರ್ ಹಾಲಿಡೇಸ್ ಮುಖ ನೋಡಿ ಟ್ಯಾನ್ ಆಗಿರೋದು ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಮನೇಲೇ ಇಲ್ಲ ನಮ್ಮ ಹುಡುಗ. ಬೆಳಗ್ಗೆ 7 ಗಂಟೆಗೆ ಮನೆಯಿಂದ ಹೊರಟ್ರೆ ಒಂದು ಅಟೆಂಡೆನ್ಸ್ 10:30, 11ಕ್ಕೆ ಬರ್ತಾನೆ. ಏನೋ ಪಕ್ಕದಲ್ಲಿ ಏನೋ ನಾನ್ ವೆಜ್ ಇದೆ ಅನ್ಸುತ್ತಲ್ವಾ? ಇರ್ಬೋದು, ಪಕ್ಕದಲ್ಲಿ ಯಾವ್ದೋ ನಾನ್ ವೆಜ್ ಇದೆ ಅನ್ಸುತ್ತೆ. ಯಾಕಂದ್ರೆ ನನಗೆ ಫಿಶ್ ವಾಸನೆ ಬರ್ತಾ ಇದೆ. ಹೌದು, ಪಕ್ಕದಲ್ಲೇ ಯಾವ್ದು ಇದೆ ಅನ್ಸುತ್ತೆ. ಎನಿವೇಸ್, ಬೆಳಗ್ಗೆ 7 ಗಂಟೆಗೆ ಹೊರಟ್ರೆ 10:30, 11ಕ್ಕೆ ಬರ್ತಾನೆ ತಿಂಡಿಗೆ. ಆಮೇಲೆ ಒಂದು ಅಟೆಂಡೆನ್ಸ್ ಹಾಕಿ ಸ್ವಲ್ಪ ಹೊತ್ತು ಮನೇಲಿದ್ದು ಮತ್ತೆ ಹೋಗಿ ಇಂಡೋರ್ ಗೇಮ್ಸ್ ಆಡೋದು. ಆಮೇಲೆ ಓಕೆ, ಆಮೇಲೆ 3:30 ಅಷ್ಟೊತ್ತಿಗೆ ಬರ್ತಾನೆ. ಕೊಡಿಲಿ ಫೋನು, ಕೊಡಿಲಿ. 3:30 ಬರ್ತಾನೆ. 3:30, 4 ಗಂಟೆಗೆ ಲಂಚು. ಆಮೇಲೆ ಒಂದು ಹಾಫ್ ಆನ್ ಅವರ್ 1 ಅವರ್ ಇದ್ದು ಮತ್ತೆ ಹೋದ್ರೆ ಬರೋದು 10, 10:30, 9:30 10:30 ಒಳಗೆ ನೀ ಟೈಮ್ ಅಲ್ವಮ್ಮ? ಏನೇನು ಆಡ್ತೀಯ ಹೇಳು?
ಬೆಳಗ್ಗೆ ಕ್ರಿಕೆಟ್, ಆಮೇಲೆ ಮಧ್ಯಾಹ್ನ ಬೆಳಗ್ಗೆ ಸೈಕ್ಲಿಂಗ್ ಫಸ್ಟ್, ಬೆಳಗ್ಗೆ ಫಸ್ಟ್ ಸೈಕ್ಲಿಂಗ್, ಆಮೇಲೆ ಕ್ರಿಕೆಟ್, ಆಮೇಲೆ ಸ್ವಿಮ್ಮಿಂಗ್, ಆಮೇಲೆ ಇಂಡೋರ್ ಗೇಮ್ಸ್, ಆಮೇಲೆ ಮತ್ತೆ ಕ್ರಿಕೆಟ್, ಆಮೇಲೆ ಚೋರ್ ಪೊಲೀಸ್, ಆಮೇಲೆ ಮತ್ತೆ ಕ್ರಿಕೆಟ್. ಮತ್ತೆ ಕ್ರಿಕೆಟ್ ಎಷ್ಟೊತ್ತಲ್ಲ? ರಾತ್ರಿ 10 ಗಂಟೆಲಿ ಕ್ರಿಕೆಟ್ ಆಡ್ತೀಯಾ? ಕ್ರಿಕೆಟ್ ಆಡ್ತೀವಿ ಪಿಚ್ಚಲ್ಲಿ ಕ್ರಿಕೆಟ್ ಆಡ್ತಾರಂತೆ ನೋಡಿ, ಲೈಟ್ಸ್ ಹಾಕ್ಬಿಟ್ಟಿರ್ತಾರೆ, ಇನ್ನೇನು ಮತ್ತೆ ಅಲ್ವೇನಾ? ಸೊ ಫುಲ್ ಬಿಸಿ ಅಲ್ಲೇನಾ? ಫುಲ್ ಟೈಮ್ ಬಿಸಿ. ಇದು ಮೇನ್ ರೋಡು. ಸೊ ನೀವು ಕಾರಲ್ಲಿ ಬಂತು ಅಂದರೆ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಇರುತ್ತೆ. 2 ವೀಲರಲ್ಲಿ ಬಂತು ಅಂದರೆ ಇಲ್ಲೆಲ್ಲ ನಿಲ್ಲಿಸ್ಕೊಳ್ಬಹುದು. ವೆಜ್ ಕುರ್ಕುರೆ ಮೋಮೋ, ಇದು ಆಲ್ ಆಫ್ ಸೆಲೆಕ್ಷನ್. ಸಾಮಾನ್ಯವಾಗಿ ನಾವು ಸ್ಟೀಮ್ಡ್ ಮೋಮೋನೇ ತಗೊಳ್ಳೋದು, ಫ್ರೈಡ್ ಇಷ್ಟವಾರ ತಗೊಳ್ಳೋದು ಇಲ್ಲ. ಬಟ್ ಏನೋ ಇವತ್ತು ರಾಯರು ಕುರ್ಕುರೆ ಮೋಮೋ ಬೇಕು ಅಂತ ಹೇಳಿ ತಗೊಂಡಿದ್ದಾರೆ. ಟ್ರೈ ಮಾಡಪ್ಪ ನೀನೆ ಫಸ್ಟ್. ನೋಡಿ, ಇಲ್ಲಿ ಚಾಟ್ ಮಸಾಲ ಬಿಸಿ. ಓಕೆ, ಇವಾಗ ವೆಜ್ ಕುರ್ಕುರೆ ಮೋಮೋಸ್ ತಗೊಂಡಿದ್ವಿ. ಯೂಶಲಿ ಸ್ಟೀಮ್ಗೆ ತಗೊಳ್ಳೋದು, ಇವತ್ತು ಕುರ್ಕುರೆ ತಗೊಂಡಿದ್ದೀವಿ ನನಗೆ ಬೇಕು ಅಂತ. ಓಕೆ ನೋಡಿ, ಚಾಟ್ ಮಸಾಲ ಉದುರಿಸಿದ್ದಾರೆ, ಬಿಸಿ ಬಿಸಿಯಾಗಿದೆ. ಕಟ್ ಮಾಡು, ಇಲ್ಲಾಂದ್ರೆ ಬಿಸಿ ಇರುತ್ತೆ ತುಂಬಾ. ಮಾಡ್ತೀಯಾ? ಮಾಡು ಹಂಗೇನೆ. ಅಪ್ಪ, ಓ ನೈಸ್. ಓ, ಮೋಮೋ ಮೇಲೆ, ಮಾಮೂಲಿ ಮೋಮೋ ಮೇಲೆ ಒಂದು ಲೇಯರ್ ಏನೋ ಹಾಕಿದ್ದಾರೆ. ಹಾ, ಒಳಗಡೆ ಫಿಲ್ಲಿಂಗು ಕೋಸು ಒಂದೇ ಅನ್ಸುತ್ತೆ. ಕ್ಯಾರೆಟ್ ಇದೆ ಒಂಚೂರು. ಚೆನ್ನಾಗಿದೆಯಾ? ಏನೋ ನಾನು ಸಮ್ಹೌ ಸ್ಟೀಮ್ ಡೇ ನೋಡಿ, ಒಳಗಡೆ ಫಿಲ್ಲಿಂಗ್ ನೋಡಿ. ನನಗೆ ಪರ್ಸ್ನಲಿ ಅಷ್ಟೇನು ಬರೀ ತಿನ್ನೋಣ, ಫ್ರೈಡ್ ಅಷ್ಟು ಇಷ್ಟ ಆಗಲ್ಲ. ಆ್ಯಕ್ಚುಲಿ ಫಿಲ್ಲಿಂಗ್ ಚೆನ್ನಾಗಿದೆ. ಸೊ ಇದು ಸ್ಟೀಮ್ಡಲ್ಲಿ ಆಗಿರೋ ಸಗದಾಗಿರೋದು. ಕುರ್ಕುರೆ ಚೆನ್ನಾಗಿದೆ, ಲೇಯರೆಲ್ಲ ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ, ಎಲ್ಲ ಓಕೆ. ಬಟ್ ಹೆಲ್ದಿ ಆಪ್ಷನ್ ಅಲ್ವಾ ಸ್ಟೀಮ್ಡು, ಸೊ ನಂಗೆ ಅದೇ ಬೆಟರ್ ಅನ್ಸುತ್ತೆ ಯಾವಾಗ. ತಗೊಂಡು ನೋಡಿ, ಕುಟುಂಬ ಅಂತ. ವೆಜ್ ಕುರ್ಕುರೆ ಬಂದು 109 ರೂಪಾಯಿ. ಓಕೆ, ಐ ಹೋಪ್ ಮೆನುಲಿ ಇರೋಷ್ಟೇ ಪ್ರೈಸು ಅಂತ. ಬಿಕಾಸ್ ಇವಾಗ ಗ್ಯಾಸ್ದು ಇದರಿಂದ ಡಿಫ್ರೆನ್ಸ್ ಆಗುತ್ತಾ ಗೊತ್ತಿಲ್ಲ. ಸ್ಪ್ರಿಂಗ್ ಆನಿಯನ್ಸ್ ಹಾಕಿದ್ದಾರೆ ಪಕ್ಕದಲ್ಲಿ, ಚೆನ್ನಾಗಿ. ನಾವು ಸ್ಪ್ರಿಂಗ್ ಆನಿಯನ್ಸ್ ತೊಗೊಳ್ತಾ ಇದ್ದೀವಿ. ಸ್ಪ್ರಿಂಗ್ ಆನಿಯನ್ಗೆ ಚಾಟ್ ಮಸಾಲ ಬಿದ್ದಿದೆ, ಸಕಲಾಗಿದೆ ಆ್ಯಕ್ಚುಲಿ. ಬೇಕು ಅಂದರೆ ಮಯೋ ಕೊಡ್ತಾರೆ ಏನೋ ಗೊತ್ತಿಲ್ಲ. ಬರೀ ಒಂದು ಇದು ಹಾಕ್ಕೊಟ್ಟಿದ್ದಾರೆ ಇವರು, ರೆಡ್ ಚಟ್ನಿ ಮಾತ್ರ. ಬಟ್ ದಟ್ ಚಟ್ನಿ ಇಸ್ ವೆರಿ ನೈಸ್. ತುಂಬ ಸ್ಪೈಸಿ ಆಗೂ ಇಲ್ಲ, ತುಂಬ ಇದಾಗೂ ಇಲ್ಲ. ಬಟ್ ಸ್ವಲ್ಪ ಅವನ ಸ್ಪೈಸಿ ಲೆವೆಲ್ ಸಕಲಾಗಿದೆ. ಆದರೆ ಇದು ಫೀಲಿಂಗ್ ತುಂಬ ಚೆನ್ನಾಗಿದೆ ಮೋಮೋ. ಪನ್ನೀರ್ ಪರಾಠ 2 ಪೀಸ್ ಬಂದಿದೆ, 89 ರುಪೀಸ್. ಆ್ಯಕ್ಚುಲಿ ಮೊಮೋಸ್ಗಿಂತ ಪನ್ನೀರ್ ಪರಾಠನೇ ಬಜೆಟ್ ಫ್ರೆಂಡ್ಲಿ ಆಗಿದೆ. ಹೌದು, ಆಕ್ಚುಲಿ ಪಾಪ ನಿಮ್ಗೊಂದು ಒಂದೊಂದು ಸೈಜ್ ಇದೆ ನೋಡಿ. ಇದು ನೋಡಿ. ಬಟ್ ಫಿಲ್ಲಿಂಗ್ ಚೆನ್ನಾಗಿ ಕಾಣಿಸ್ತದೆ, ಚೆನ್ನಾಗಿ ಹಾಕಿದಂಗಿದ್ದಾರೆ. ಆಲೂ ಪರಾಠ ಕೊಟ್ಬಿಟ್ಟಿದ್ದಾರೆ, ಇಲ್ಲ ಅಲ್ಲ? ಆಲೂಗಡ್ಡೆನೂ ಹಾಕಿದ್ದಾರೆ ಅಂತ ಅನ್ಕೊಂಡೆ. ಈರುಳ್ಳಿ ಅದು ಪರಾಠ ಅಂತೂ ಸಾಫ್ಟಾಗಿ ಸಗದಾಗಿದೆ. ಇದಕ್ಕೂ ಮೋಮೋಸ್ ಚಟ್ನಿ ಸೌತೆಕಾಯಿ, ಈರುಳ್ಳಿ, ಗಟ್ಟಿ ಮೊಸರು, ಮೋಮೋಸ್ ಚಟ್ನಿ ಚೆನ್ನಾಗಿದೆ ಪರಾಠ. ಟೇಸ್ಟ್ ಮಾಡಿ ನೋಡಿ, ಸಖತ್ ಸಾಫ್ಟಾಗಿ, ಒಳಗಡೆ ಫಿಲ್ಲಿಂಗೂ ಸಾಕಷ್ಟಿದೆ. ತುಂಬ ಸ್ಪೈಸಿ ಆಗಿಲ್ಲ, ಮೈಲ್ಡ್ ಆಗಿದೆ. ಬರೀದೇ ತಿನ್ಬೋದು ಹಂಗೆ. ಹಾಂ ಹೌದು, ಎರಡಕ್ಕೆ ಅದೇ. ನನಗೆ ಇಲ್ಲೇನಾಗಿದೆ ಅಂದರೆ ಒಂದಷ್ಟು ಕಡಿಮೆ ಒಂದಷ್ಟು ಜಾಸ್ತಿ. ಲೈಕ್ ಮಸಾಲ ಪುರಿ 69 ತರ್ತಿತ್ತು, ಮಸಾಲ ಪುರಿ 69 ಜಾಸ್ತಿ ಅಂತ ಅಂದ್ಕೊಂಡ್ರೆ ಪರಾಠ 89 ಎರಡಕ್ಕೆ. ಸೊ ಕಡಿಮೆದು ಇದೆ, ಸ್ವಲ್ಪ ಹೊರಗಡೆ ಕಂಪೇರ್ ಮಾಡಿದ್ರೆ ಒಂಚೂರು ಜಾಸ್ತಿದು ಇದೆ. ಲೈಕ್ ಕಾಫಿ 30. ಬಟ್ ಚಾಟ್ಸ್ ಎಲ್ಲ ಕೆಲವೊಂದು ಕಡಿಮೆದು ಇದೆ. ಹಾಗೆ ನಾವೇನು ತೊಗೊಳ್ತೀವಿ, ಏನು ಚಾಯ್ಸ್ ಮಾಡ್ತೀವಿ ಅದ್ರ ಮೇಲೆ.
ನಂಗೇನೋ ಇದಕ್ಕೆ ಮಿಕ್ಸ್ ಮಾಡೋದೇ ಬೇಡ ಅಂತ ಮೊಮೋ ಚಟ್ನಿ ಹಂಗೆ ಚೆನ್ನಾಗಿದೆ. ವೆರಿ ನೈಸ್. ನೋಡಿ ಒಳಗಡೆ ಪನ್ನೀರ್ ಸ್ಟಫಿಂಗು, ಸೊ ವಿತ್ ಮೊಸರು ವಿತ್ ಮೊಮೋ ಚಟ್ನಿ. ಕಾಂಬಿನೇಷನ್ ಚೆನ್ನಾಗಿದೆ. ಮೊಸರು ಮೊಮೋ ಚಟ್ನಿ. ಬಟ್ ನಂಗೆ ಬರಿಗೆ ಪನ್ನೀರ್ ಪರೋಟನೇ ಇಷ್ಟ ಆಯಿತು. ಪಾವ್ ಭಾಜಿ, ನಾನು ಆಗಲೇ ಬೆಲೆಗಳ ಬಗ್ಗೆ ಹೇಳ್ತಾ ಇದ್ದಲ್ಲ. ಪಾವ್ ಭಾಜಿ ನೋಡಿ 69. ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಪ್ರೈಸ್ ಅಲ್ವಾ, 69. ಓಕೆ, ಸೊ ಪನ್ನೀರ್ ಪಾವ್ ಭಾಜಿ ಅಲ್ಲ, ಹಾಂ ಅಷ್ಟೇ, ಪಾವ್ ಭಾಜಿ ಒಂದೇ ಇರೋದು, ಒಂದೇ ಪಾವ್ ಭಾಜಿ. ಓಕೆ, ಬರೀ ಭಾಜಿ ಟ್ರೈ ಮಾಡ್ತೀಯಾ? ತಗೋ. ಓಕೆ, ಮಿಕ್ಸ್ ಮಾಡಲಾ? ಮಿಕ್ಸ್ ಮಾಡಿ. ನೋಡಿ ಬಟರ್ ಹಾಕಿದ್ದಾರೆ ಮೇಲೆ, ಮತ್ತೆ ಕೊತ್ತಂಬರಿ ಸೊಪ್ಪು. ಟೇಸ್ಟ್ ಮಾಡಿ ನೋಡು. ನಿಂಬೆಹಣ್ಣಿನ ಒಂಚೂರು ಹಾಕ್ಲಾ? ಡಿಫ್ರೆಂಟ್ ಆಗಿದೆ ಪಾವ್ ಭಾಜಿ. ಭಾಜಿ ಭಾಜಿ ಏನು ಡಿಫ್ರೆಂಟ್ ಆಗಿದೆ ಅದೇ ಗೊತ್ತಾಗ್ತಿಲ್ಲ. ಹೌದಾ, ನಾನು ನೋಡ್ತೀನಿ. ಕನ್ಸಿಸ್ಟೆನ್ಸಿ ನಾರ್ಮಲ್ ಆಗೇ ಇದೆ, ಹೌದು. ಎಲ್ಲ ಕಡೆ ರೆಗ್ಯುಲರ್ ಆಗಿ ಸಿಗೋ ಥರನೇ ಇದೆ ಕನ್ಸಿಸ್ಟೆನ್ಸಿ. ಸ್ವಲ್ಪ ಗರಂ ಮಸಾಲ ಮುಂದಕ್ಕಿದೆ. ಹಾಂ, ವಡಾಪಾವ್, ಪ್ರಶಾಂತದ ವಡಾಪಾವ್. ಪಾವ್ ಭಾಜಿ ಫಸ್ಟ್ ನೋಡಿ, ಪಾವ್ ನೋಡಿ. ಇದು ಐ ಥಿಂಕ್ ಇದು ಓ, ವೀಟ್ ಪಾವ್, ಹೆಲ್ದಿ ಪಾವ್. ನೋಡ್ರಿ ಇಲ್ಲಿ ವೀಟ್ ಪಾವ್ ಕೊಟ್ಟಿದ್ದಾರೆ. ನೈಸ್ ಅಲ್ಲ? ವೆರಿ ನೈಸ್. ವೀಟ್ ಪಾವ್ ಇಸ್ ಗುಡ್. ಲೈಟಾಗಿ ಬಟರಲ್ಲಿ ಟೋಸ್ಟ್ ಮಾಡಿ ಕೊಟ್ಟಿದ್ದಾರೆ. ಹಾಂ, ಕೊಟ್ಬಿಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಲ್ಲ, ಅವಾಗಲಿಂದ ವೆಯ್ಟ್ ಮಾಡ್ತಾ ಇದೀವಿ, ಇವಾಗೆಲ್ಲ ಒಟ್ಟಿಗೆ ಬಂದ್ಬಿಡ್ತು ನಮಗೆ. ಸೊ ಇದು ಬಂದು ರವೆನಲ್ಲಿ ಮಾಡಿರುವಂಥ ಪೂರಿ, ಪಾನಿಪುರಿ. ಇಲ್ಲ, ಅದು ಸೂಜಿ ಪಾನಿಪುರಿನೂ ಸಿಗುತ್ತೆ, ರೆಗ್ಯುಲರ್ ಪಾನಿಪುರಿನೂ ಸಿಗುತ್ತೆ. ಸೊ ದಿಸ್ ಇಸ್ ಸೂಜಿ ಪಾನಿಪುರಿ. 1 2 3 4 5 6 ಪೀಸಸ್ ಇದೆ. ವಡಾ ಪಾವ್, ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ, ಫ್ರೈಡ್ ಮೆಣಸಿನ್ಕಾಯಿ. ನೋಡಿ, ಇದಕ್ಕೊಂದು ಖಾರ ಪೌಡರ್ ಹಾಕಿರ್ತಾರೆ, ಇದೇ ಮೇಯ್ನ್ ಇದರಲ್ಲಿ. ಖಾರವಾಗಿದೆ, ಬೆಳ್ಳುಳ್ಳಿ ಇರುತ್ತೆ, ಚೆನ್ನಾಗಿದೆ. ಪಾವ್ ಒಳಗೆ ಗ್ರೀನ್ ಚಟ್ನಿ, ಆಮೇಲೆ ಚಟ್ನಿ ಪುಡಿ ಏನು ಹೇಳಿದ್ನಲ್ಲ, Garlic ಚಟ್ನಿ. ಗಾರ್ಲಿಕ್ ಚಟ್ನಿ ಪೌಡರ್ ಒಂದು ಹಾಕ್ತಾರೆ. ಆಮೇಲೆ ವಡೆ, ಬಿಸಿ ಬಿಸಿ ಇದೆ ವಡೆ. ಇದ್ರ ಒಳಗಡೆ ನೋಡಿ ಓ, ಆಲೂಗೆಡ್ಡೆ ಫಿಲ್ಲಿಂಗು. ಓಕೆ, ಸೊ ಇಷ್ಟು ಸ್ಟಫ್ ಮಾಡಿರ್ತಾರೆ. ಗ್ರೀನ್ ಚಟ್ನಿ ಸೈಡಲ್ಲೂ ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಪುದೀನಾ ಚಟ್ನಿ ಮತ್ತೆ ಇನ್ನೊಂದು ಇದ್ರ ಹಾಕಿದ್ದಾರೆ, ಸ್ವೀಟ್ ಚಟ್ನಿ ಇದೆ ಅಂತದಲ್ಲಿ. ಸೊ ಚೆನ್ನಾಗಿದೆ. ಇದನ್ನು ವೀಟ್ ವಡಾಪಾವ್ 49. ವೀಟ್ ಪಾವ್ ಇದು. ಮೋಸ್ಟ್ಲಿ ಇದು ಕ್ರಿಸ್ಪಿ ವಡಾಪಾವ್ ಅನ್ಸುತ್ತೆ. ಕ್ರಿಸ್ಪಿ ವಡಾಪಾವು 59. ಚೆನ್ನಾಗಿದೆ. ಪುದೀನಾ ಚಟ್ನಿ ಜೊತೆ ಇಲ್ಲ ಅನ್ಸುತ್ತೆ ಕಣ, ಟೋಸ್ಟ್ ಮಾಡಿದ್ದಾರೆ. ಮಾಮೂಲಿ ವಡಾಪಾವ್ಗೆ ಏನು ಟೋಸ್ಟ್ ಮಾಡಲ್ಲ ಅಲ್ವಾ? ನಾವು ಮಾಮೂಲಿ ವಡಾಪಾವೆ. ಪಾವ್ ಭಾಜಿ ಇಷ್ಟ ಆಯ್ತಾ? ವಡಾಪಾವ್ ಸಗಲ ಇದೆ. ನಿಮ್ಗೆ ಪಾವ್ ಭಾಜಿ ಇಷ್ಟ ಆಯ್ತಾ ಪಾಪ? ಪಾವ್ ಭಾಜಿ ವಡಾಪಾವು ಇಷ್ಟ ಆಯ್ತು. ಮೋಮೋಸ್ ನನಗೆ ಯೂಶಲಿ ಸ್ಟೀಮ್ ಮೋಮೋಸ್ ಇಷ್ಟ, ಫ್ರೈಡ್ ಮೋಮೋಸ್ ಹೈ ಫೈ ನಾವಿಬ್ಬರಿಗೂ. ಪಾನಿಪುರಿಗೆ ನೋಡಿ, ಸ್ವೀಟು ಮತ್ತೆ ನಾರ್ಮಲ್ ಪಾನಿ ಎರಡು ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ. ಪಾನಿ ಕೊಟ್ಟಿರೋ ಬೌಲ್ ಸಗಲಾಗಿದೆ ಅಲ್ಲ ಅಲ್ವಾ? ಸೂಪರ್ ಆಗಿದೆ. ಆಕ್ಚುಲಿ ಈ ತಟ್ಟೆನೂ ಚೆನ್ನಾಗಿದೆ. ಹೌದು, ಬಟ್ ನನಗೆ ಸ್ವೀಟ್ ಏನು ಬೇಡ, ಚಿಕ್ಕದು ಯಾವುದಿದೆ ಅದು ತಗೊಂಡಿದ್ದೀನಿ ನಾನು. ಪೊಮೊಗ್ರೆನೇಟು, ಸೇವು, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಇದು ರವೆ ಸೂಜಿ ಪಾನಿಪುರಿ ನಾವು ತಗೊಂಡಿರೋದು ಅಲ್ಲ? ಎಲ್ಲಾದ್ರಲ್ಲೂ ನನಗೆ ಫುಲ್ ಹೈಲೈಟ್ ಅಂದ್ರೆ ಇದು ಯಾವುದು? ಪನ್ನೀರ್ ಪರೋಟ ನಂಗೆ ತುಂಬಾ ಇಷ್ಟ ಆಯ್ತು. ಓಕೆ, ಬಿಟ್ರೆ
ಪಾನಿಪುರಿನಾ? ಪಾನಿಪುರಿ ಫಸ್ಟು, ಆಮೇಲೆ ಪನ್ನೀರ್ ಪರೋಟ, ಆಮೇಲೆ ಫಾಲೋಡ್ ಬೈ ಅದರ್ಸ್. ವಡಪಾವ್ ಅದು ಪಾನಿಪುರಿ ಇಸ್ ವೆರಿ ನೈಸ್. ಸಾಮಾನ್ಯವಾಗಿ ಏನು ಗೊತ್ತಾ, ನಾನು ಸೂಜಿ ಪಾನಿಪುರಿ ತಿಂದಿದ್ದೀನಿ. ಐ ರಿಮೆಂಬರ್ ಜಯನಗರಲ್ಲಿ ಒಂದ್ ಕಡೆ ತಿಂದಿದ್ದೀನಿ. ಎಷ್ಟು ಗಟ್ಟಿ ಇತ್ತು ಅಂದ್ರೆ ರವೆದು, ಇಲ್ಲೆಲ್ಲ ಕಿದ್ಕೊಂಡು ಹೋಗ್ಬಿಟ್ಟಿತ್ತು ನನಗೆ. ಅದು ಖರ್ಚತ್ ಒಂದೊಂದ್ಸತಿ ಅಡ್ಜಸ್ಟ್ ಅಲ್ಲ, ಖರ್ಚೋಗಿತ್ತು. ಬಟ್ ಇವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೂರಿನ. ಹೌದಾ? ಇಟ್ ಇಸ್ ನಾಟ್ ಆ ತರ ಖರ್ಚೋ ತರ ಇಲ್ವೇ ಇಲ್ಲ, ಸಕ್ಕದ ಮಾಡಿದ್ದಾರೆ. ಸೂಜಿ ಪಾನಿಪುರಿ 59 ರೂಪಾಯಿ, ತುಂಬಾ ಚೆನ್ನಾಗಿದೆ. ಓಕೆ. 6 ಪೂರಿ ಕೊಟ್ಟಿದ್ದಾರೆ, ಚೆನ್ನಾಗಿ ಪೊಮೊಗ್ರಾನೇಟ್ ಹಾಕಿದ್ದಾರೆ ನೋಡಿ ಇಲ್ಲಿ. ಹಾಗೆ ಇಲ್ಲಿ ಮಿಂಟ್ ಮೊಯಿತೋ ಇದೆ. ಈ ಸೆಖೆಗೆ ಏನಾದ್ರು ತಂಪು ತಂಪು ಬೇಕೇ ಬೇಕು. ಹೇಗಿದೆ? ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಚೆನ್ನಾಗಿ ಪುದೀನಾ ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ. ಸಾಕಷ್ಟು ಫ್ಲೇವರಿಂಗ್ ಇಲ್ಲಿ ಇಟ್ಬಿಟ್ಟಿದ್ದಾರೆ ಅವರು. ಡಿಸ್ಪ್ಲೇನಲ್ಲೇನೆ ನೋಡ್ತಾ ಇದ್ದೆ ನಾನು. ಟ್ಯಾಮ್ರಿನ್ ಪೇಸ್ಟು, ಟ್ಯಾಮ್ರಿನ್ ಮಸಾಲ, ನಿಂಬು ಮಸಾಲ, ಈ ಥರದ್ದೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಮಿಂಟ್ ಮೊಯಿತು ತುಂಬಾ ಚೆನ್ನಾಗಿದೆ. ಹೌದಾ? ಸ್ವಲ್ಪ ಸ್ವೀಟ್ ಮೇಲಿದೆ, ಬಟ್ ತಣ್ಣಗಿರೋದಕ್ಕೆ ಸಕಾಲಾಗಿದೆ. ಇದು ಬಂದು ನಿಮಗೆ ಕುಮಾರಸ್ವಾಮಿ ಲೇಔಟು, ದಯಾನಂದ ಸಾಗರ್ ಕಾಲೇಜ್ ರೋಡಲ್ಲೇ ಇದೆ ಇದು. ಸೊ ನೀಟಾಗಿ ಗೊತ್ತಾಗತ್ತೆ. ಚಟ್ಪಟ ಅಫೇರ್ ಅಂತ ನೀವು ಕುಮಾರಸ್ವಾಮಿ ಲೇಔಟ್ ಅಂತ ಹಾಕೊಂಡ್ರೆ ಇಲ್ಲಿ ತಕ್ಕನೆ ಬರ್ಬೋದು. ಮೇನ್ ರೋಡು, ಸೊ ಹಾಗಾಗಿ 4 ವೀಲರ್ ತುಂಬಾ ಕಷ್ಟ. ಇಡೀ ರೋಡ್ ಬೇರೆ ನೋ ಪಾರ್ಕಿಂಗ್ ಅಂತ ಹಾಕಿದ್ದಾರೆ. ಸೊ 2 ವೀಲರ್ ತಗೊಂಡ್ಬಂದ್ರೆ ಬೆಟರ್ ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ. ಏನ್ ಪಪ್ಪ ಅದು? ಪಾನಿಪುರಿ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇನ್ನೊಂದು ತಗೊಳ್ಳಿ. ಆಕ್ಚುಲಿ ರವೆ ಸಗಲ ಇದೆ. ಒಂದು ಸ್ವಲ್ಪ ಸಾಕು ಸಾಕು ಸಾಕು. ಒಂಚೂರು ಸ್ವೀಟ್ ಹಾಕೊಂಡು ನೋಡೋಣ. ನೋಡಿ ಇಷ್ಟೊತ್ತು ಇಟ್ಕೊಂಡ್ರು ಇದಿನ್ನೂ ಗಟ್ಟಿನೇ ಇದೆ. ಸಾಕು ಸಾಕು. ನೋಡಿ ಇಷ್ಟೊತ್ತು ಇಟ್ಕೊಂಡ್ರು ಗಟ್ಟಿನೇ ಇದೆ. ಅಂಡ್ ಇದ್ರ ಶೇಪ್ ಓವಲ್ ಶೇಪ್. ಹಾಕೊಂಡ್ಬಿಡು ಬಾಯಿಗೆ. ಈಗ 1 2 3 ಥ್ಯಾಂಕ್ ಯು. ಚೆನ್ನಾಗಿದೆ ಫ್ಲೇವರಿಂಗು, ಕಾಳುಗಳು, ಆಮೇಲೆ ರೂಪಾಯಿ ಹೇಳ್ದಂಗೆ ದಾಳಂಬ್ರಿ, ಈರುಳ್ಳಿ, ಸೇವ್ ಹಾಕಿದ್ದಾರೆ. ಚೆನ್ನಾಗಿದೆ. ವೆರಿ ಗುಡ್, ಸೂಪರ್. ತಗೊಳ ಇದನ್ನ ಬಿಸಿಗೆ ಇದೇನೇ ತಿಂದ್ರೂ ಇದು ಒಂದು ಸಿಕ್ಕಿದೆಯಲ್ಲ, ಫುಲ್ ರಿಫ್ರೆಶ್ ಮಾಡ್ಬಿಡುತ್ತೆ. ವೆರಿ ಗುಡ್. ಮೆನು ಮತ್ತೆ ಬೆಲೆಗಳಂತೂ ಒಂದ್ ಹಂತಕ್ಕೆ ನಿಮಗೆ ಗೊತ್ತಾಗ್ತಾ ಹೋಗ್ತಾ ಇದೆ. ಅಂಡ್ ಟೈಮಿಂಗ್ಸ್ ಬಂದು ವಾರದ 7 ದಿನ ತೆಗ್ದಿರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಇವ್ರು ಓಪನ್ ಇರ್ತಾರೆ. ಓಕೆನಾ? ಕುಮಾರಸ್ವಾಮಿ ಲೇಔಟ್ ಮೇನ್ ರೋಡು, ದಯಾನಂದ ಸಾಗರ್ ಕಾಲೇಜ್ ರೋಡು. ಬೆಳಗ್ಗೆ 10ರಿಂದ ರಾತ್ರಿ 10 ತನಕ ವಾರದ ಎಲ್ಲಾ ದಿನವೂ ತೆಗ್ದಿರುತ್ತೆ. ವಡಪಾವ್ ಚೆನ್ನಾಗಿದೆ. ಏನಂದ್ರೆ ಇವರು, ನಾನು ಅಬ್ಸರ್ವ್ ಮಾಡಿರೋದು, ಸಮೋಸ ಕಚೋರಿಗೆಲ್ಲ ಫಿಲ್ಲಿಂಗ್ ಮಾಡ್ತಾರಲ್ಲ, ಅದಕ್ಕೆ ಧನಿಯಾ ಹಾಕ್ಬಿಡ್ತಾರೆ. ಅಂದ್ರೆ ಕೊತ್ತಂಬರಿ ಬೀಜ ಏನಿದೆಲ್ಲ ಪರಾಟ ಸಿಗ್ತಾ. ಹಾಗಿದ್ರೆ ಇವರೇ ಅವಟ ಕೊಟ್ಟಲ್ಲಿ ಇಲ್ಲಿ ಮಾಡಿರೋದು. ಏನಾಗತ್ತೆ ಅಂದ್ರೆ ಧನಿಯಾ ಇವ್ರಿಗೆಲ್ಲ ತುಂಬಾ ಇಷ್ಟ ಆಗತ್ತೆ ಅನ್ಸುತ್ತೆ. ಯಾಕಂದ್ರೆ ರೆಗ್ಯುಲರ್ ಆಗಿ ಇವರು ಎಲ್ಲಾದ್ರಲ್ಲೂ ಆ ಥರ ಧನಿಯಾ ಹಾಕ್ತಾರೆ. ನಮಗೆ ಅಭ್ಯಾಸ ಇರೋಲ್ವಲ್ಲ ಕೊತ್ತಂಬರಿ ಬೀಜ ಆ ಥರ ತಿಂದು. ಸೊ ಅದೆಲ್ಲೋ ಒಂದ್ ಸ್ವಲ್ಪ ಏನೋ ಫ್ಲೇವರ್ ಸಿಗ್ತಾ ಇದೆಯಲ್ಲ ಅಂತ ಅನ್ಸುತ್ತೆ. ಅದೊಂದು ಸ್ವಲ್ಪ ಅದು ಸಿಕ್ಕಿದ ತಕ್ಷಣ ಬಾಯಿ ಅಂತ ಅನ್ಸುತ್ತೆ. ಬಟ್ ಟೇಸ್ಟ್ ವೈಸ್ ಇಟ್ಸ್ ವೆರಿ ನೈಸ್. ಧನಿಯಾ ಒಂದು ನಮಗಳಿಗೆ ಅಷ್ಟು ಬಾಯಿಗೆ ಸಿಗೋದು ಇಷ್ಟ ಆಗಲ್ಲ. ಬಟ್ ಅವರು ಪಾವ್ ಮಾಡಿರೋದೇ ಚೆನ್ನಾಗಿ, ವಡ ಮಾಡಿರೋದೇ ಚೆನ್ನಾಗಿತ್ತು. ಒಂಥರ ಕಟ್ಲೆಟ್ ತರ ಮಾಡಿದ್ರು ಆಕ್ಚುಲಿ. ಹೌದು.
ಓಕೆ, ಕುಮಾರಸ್ವಾಮಿ ಲೇಔಟ್ ದಯಾನಂದ್ ಸಾಗರ್ ಕಾಲೇಜ್ ರೋಡಲ್ಲೇ ಇರುವಂತ ದಿ ಚಟ್ಪಟ ಅಫೇರ್ಗೆ ಇವತ್ತು ಬಂದಿದ್ವಿ ನಾವು. ಸೊ ಇಲ್ಲಿ ಇವತ್ತು ಫಸ್ಟ್ ಟೈಮ್ ಬಂದ್ವಿ. ಸ್ನ್ಯಾಕ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಐ ಥಿಂಕ್ ಇಲ್ಲಿ ಕಾಲೇಜ್ ಹುಡುಗರಿಗಂತೂ ತುಂಬಾ ಇದು ಅಡ್ಡ ತರ ಇರಬಹುದೇನೋ, ಗೊತ್ತಿಲ್ಲ ನನಗೆ. ಯಾಕಂದ್ರೆ ಈ ತರ ಚಿಕ್ಕ ಚಿಕ್ಕ ಜಾಗ ಸ್ವಲ್ಪ ಪಾಕೆಟ್ ಫ್ರೆಂಡ್ಲಿ ಆಗಿದ್ರೆ ಅವ್ರಿಗೆಲ್ಲ ಇಷ್ಟ ಆಗತ್ತೆ ಅಲ್ವಾ. ಸೊ ನೀವು ಕೂಡ ಇಲ್ಲೇ ಸುತ್ತಮುತ್ತ ಇತ್ತು ಅಂದ್ರೆ ಸ್ನ್ಯಾಕ್ಗಳಿಗೆ ಅಥವಾ ಪರಾಠ ತಿನ್ಬೇಕು ಅಂತ ಅನ್ಸಿದಾಗ ಇಲ್ಲಿ ಡೆಫಿನೆಟ್ ಆಗಿ ಒಂದ್ಸಲ ಟ್ರೈ ಮಾಡಬಹುದು. ನನಗೆ ಪನ್ನೀರ್ ಪರಾಠ ತುಂಬಾ ಇಷ್ಟ ಆಯ್ತು, ಪಾನಿಪುರಿ ಸಕ್ಕರ್ ಇಷ್ಟ ಆಯ್ತು, ಮೊಯಿತೋ ಚೆನ್ನಾಗಿತ್ತು, ಅಂಡ್ ಆಮೇಲೆ ವಡಾಪಾವ್ ಬರುತ್ತೆ, ಆಮೇಲೆ ಮೊಮೋಸು, ಆಮೇಲೆ ಪಾವ್ ಭಾಜಿ. ದಿಸ್ ಇಸ್ ಮೈ ಆರ್ಡರ್ ಅಂತ ನನಗೆ ಅನ್ಸುತ್ತೆ. ಸೊ ನೀವಿಲ್ಲಿ ಬಂದು ಆಲ್ರೆಡಿ ತಿಂದಿದ್ರೆ ನಿಮಗೇನು ಇಷ್ಟ ಅಂತ ಕಮೆಂಟ್ ಮಾಡಿ. ಇನ್ನು ತಿಂದಿಲ್ಲ ಅಂದ್ರೆ ಬಂದು ತಿಂದಾಗ ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಇಲ್ಲಿ ಬಂದಾಗ ನಮ್ಮ ಅನುಭವ ಹೇಗಿತ್ತು ಅನ್ನೋದನ್ನ ನಿಮ್ ಜೊತೆ ಹಂಚ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತೀನಿ. ಅಕಸ್ಮಾತ್ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಬೈ, ಲವ್ ಯು ಆಲ್.